ಇಂದಿನ ಬದುಕಿನ ಆತಂಕಗಳನ್ನು ದೂರ ಮಾಡಲು ಕುರಾನ್ ನೀಡುವ ಕೆಲವು ಅದ್ಭುತ ಮಾರ್ಗದರ್ಶನಗಳನ್ನ ನಾವಿಂದು ವಿಶ್ಲೇಷಣೆ ಮಾಡೋಣ ಬನ್ನಿ. ಇದು ಬರೀ ಪಠ್ಯವಲ್ಲ ನೋಡಿ, ಪಶ್ಚಾತ್ತಾಪ, ಅತಿಯಾದ ಆಲೋಚನೆ ಮತ್ತೆ ನೆಮ್ಮದಿಯ ಹುಡುಕಾಟದಂತಹ ನಮ್ಮೆಲ್ಲರ ಸಮಸ್ಯೆಗಳಿಗೆ ಇದೊಂದು ಸ್ಪಷ್ಟ ಪರಿಹಾರ. ಈ ಮೂಲದಲ್ಲಿ ವಿಷಯವನ್ನ ತಲುಪಿಸಲು 4 ಹಂತದ ಒಂದು ಆಕರ್ಷಕ ಸಂವಹನ ಸೂತ್ರ ಇದೆ. ಅದು ನೇರವಾಗಿ ಮನಸ್ಸಿಗೆ ನಾಟುತ್ತೆ. ಮೊದಲಿಗೆ ನಮ್ಮನ್ನ ಸದಾ ಕಾಡೋ ಭಾರವಾದ ಆಂತರಿಕ ಹಾಗೂ ಮಾನಸಿಕ ಹೊರೆಗಳನ್ನ ಈ ಮಾರ್ಗದರ್ಶನ ಹೇಗೆ ನಿಭಾಯಿಸುತ್ತೆ ಅಂತ ನೋಡೋಣ. ಹಿಂದೆ ಮಾಡಿದ ತಪ್ಪುಗಳನ್ನ ಎಂದಿಗೂ ಕ್ಷಮಿಸಲು ಸಾಧ್ಯನೇ ಇಲ್ವಾ ಅನ್ನೋ ಒಂದು ಆಳವಾದ ಪ್ರಶ್ನೆಯಿಂದ ಇದು ಶುರುವಾಗತ್ತೆ. ಆದರೆ ಪ್ರಾಮಾಣಿಕವಾದ ಪಶ್ಚಾತ್ತಾಪ ಮತ್ತೆ ನಂಬಿಕೆಗೆ ಮರಳುವುದಕ್ಕಿಂತ ಬೇರೆ ಯಾವುದೇ ಪಾಪ ದೊಡ್ಡದಲ್ಲ ಅನ್ನೋ ಭರವಸೆ ಇಲ್ಲಿದೆ. ಇನ್ನು ಇಂದಿನ ಅತಿದೊಡ್ಡ ಸಮಸ್ಯೆಯಾದ ಈ ಓವರ್ ಥಿಂಕಿಂಗ್ ಅಂದ್ರೆ ಭವಿಷ್ಯದ ಬಗೆಗಿನ ಅತಿಯಾದ ಆತಂಕದ ಬಗ್ಗೆ ಕೂಡ ಇಲ್ಲಿ ಸ್ಪಷ್ಟತೆ ಇದೆ. ನಾಳೆ ಅನ್ನೋದು ಸಂಪೂರ್ಣವಾಗಿ ಆ ದೇವರಿಗೆ ಸೇರಿದ್ದು, ಹೀಗಾಗಿ ಇವತ್ತಿನ ಮೇಲೆ ನಂಬಿಕೆ ಇಡಿ ಅನ್ನೋದು ಇಲ್ಲಿನ ಪ್ರಬಲ ಸಲಹೆ. ಆಂತರಿಕ ಆಲೋಚನೆಗಳೆಲ್ಲ ಆಯ್ತಲ್ವಾ? ಈಗ ನಮ್ಮ ದೈನಂದಿನ ಪ್ರಾಪಂಚಿಕ ಕ್ರಿಯೆಗಳು ಮತ್ತೆ ನಮ್ಮ ಆದ್ಯತೆಗಳತ್ತ ಸ್ವಲ್ಪ ಗಮನ ಹರಿಸೋಣ. ಮನುಷ್ಯನ ನಿಜವಾದ ಯಶಸ್ಸು ಮತ್ತು ಸಾಧನೆ ಅಂದ್ರೆ ಅಸಲಿಗೆ ಏನು? ಈ ಬಗ್ಗೆ ಒಂದು ನೇರವಾದ ಸವಾಲು ಇಲ್ಲಿದೆ. ಬರೀ ಹಣ ಮಾಡೋದಕ್ಕೂ ಮತ್ತೆ ಆಧ್ಯಾತ್ಮಿಕವಾಗಿ ತೃಪ್ತಿ ಹೊಂದೋದಕ್ಕೂ ಇರುವ ಆ ಕಟ್ಟುನಿಟ್ಟಿನ ವ್ಯತ್ಯಾಸ ಇದೆಯಲ್ಲ, ಅದು ಬಹುಮುಖ್ಯ. ಯಶಸ್ಸಿನ ಓಟದಲ್ಲಿ ಪವಿತ್ರವಾದ ಕೌಟುಂಬಿಕ ಕರ್ತವ್ಯಗಳನ್ನ ಅಂದ್ರೆ ವಿಶೇಷವಾಗಿ ಪೋಷಕರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದೀವಾ ಅನ್ನೋ ಕಟು ಸತ್ಯ ಇಲ್ಲಿ ತೆರೆದುಕೊಳ್ಳುತ್ತೆ. ಪೋಷಕರು ಬದುಕಿರುವಾಗಲೇ ಅವರ ಸೇವೆ ಮಾಡಬೇಕು, ಇಲ್ಲಾಂದ್ರೆ ಕೊನೆಗೆ ಬರೀ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ ಅಂತ ಇದು ಎಚ್ಚರಿಸುತ್ತೆ. ಕೊನೆಯದಾಗಿ ಸಲಾಹ್ ಅಂದ್ರೆ ಆ ದೈನಂದಿನ ಪ್ರಾರ್ಥನೆಯನ್ನ ನಾವು ಪದೇ ಪದೇ ತಪ್ಪಿಸ್ತಾ ಇದೀವಾ ಅಥವಾ ವಿಳಂಬ ಮಾಡ್ತಿದೀವಾ? ನೆನಪಿಡಿ, ನಾವು ಮುಂದೂಡುತ್ತಿರುವ ಆ ಪ್ರಾರ್ಥನೆನೇ ವಾಸ್ತವದಲ್ಲಿ ಪ್ರತಿದಿನ ನಮ್ಮ ಹೃದಯವನ್ನ ರಕ್ಷಿಸುವಂತಹ ಅತಿದೊಡ್ಡ ಅಸ್ತ್ರ. ಇವೆಲ್ಲ ಬರೀ ಆಲೋಚನೆಗಳಾಗಿ ಉಳಿಬಾರ್ದು ಅಲ್ವಾ? ಇವು ತುರ್ತಾಗಿ ಮಾಡ್ಬೇಕಾದ ಆದೇಶಗಳಾಗಿ ಹೇಗೆ ಬದಲಾಗುತ್ತೆ ಅಂತ ಈಗ ನೋಡೋಣ. ಇಲ್ಲಿನ ಪ್ರತಿಯೊಂದು ವಿಷಯವೂ ಕೂಡ ತಕ್ಷಣವೇ ಕಾರ್ಯರೂಪಕ್ಕೆ ತರಲೇಬೇಕಾದ ಒಂದು ಸ್ಪಷ್ಟವಾದ ಕರೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ಈ ಎಲ್ಲಾ ಸಲಹೆಗಳಲ್ಲಿ ನಮ್ಮ ಇಂದಿನ ದೈನಂದಿನ ಹೋರಾಟಗಳಿಗೆ ಅತ್ಯಂತ ಶಕ್ತಿಯುತ ಮಾರ್ಗದರ್ಶನ ಅಂತ ಯಾವುದು ಅನ್ಸುತ್ತೆ?